ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪುಟ್ಟಿ, ನಿಮ್ಮಪ್ಪ ನಿನ್ಗೆ ಇಷ್ಟವಾಗಿರೋದನ್ನೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ಮದವರೇ, ತಿನ್ಸಿ. ಇಲ್ಲ ನೋಡಿ, ನಾನು ಅಡುಗೆ ಮಾಡಿದ್ದೀನಿ ಅಷ್ಟೇ. ಆದರೆ ಇದರ ರುಚಿ ಹೆಚ್ಚಾಗೋದು ನೀವು ತಿನ್ನಿಸಿದಾಗ ಮಾತ್ರ. ನೀವು ನಿಮ್ಮ ಕೈಯಾರೆ ತಿನ್ನಿಸಿ, ತಗೊಳ್ಳಿ. ಪುಟ್ಟಿ, ಇಲ್ಲೋಡು, ನಿನಗಿಷ್ಟವಾದ ಸ್ವೀಟು. ಮುಂಚೆ ಎಲ್ಲ ಈ ಸ್ವೀಟ್ ಮಾಡಿದಾಗ ಇನ್ನೂ ಬೇಕು ಅಂತ ಕೇಳ್ತಾ ಇದ್ದೆ. ಈಗ ಕೇಳಲ್ವಾ? ಅಡುಗೆ ಚೆನ್ನಾಗಿದೆಯಾ? ಅಳಬೇಡಿ ತುಳಸಿಯವ್ರೆ. ಮಗಳಿಗೆ ಊಟ ಮಾಡಿಸೋವಾಗ ನಗ್ನಗ್ತಾ ಊಟ ಮಾಡಿಸೋಣ. ನಿಮ್ಮ ನಗುವೇ ಅವಳಿಗೆ ಶಕ್ತಿ. ಸಂಧ್ಯಾ, ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನಿನ್ನ ಅಣ್ಣಂದ್ರು ನಿನ್ನ ತುಂಬ ಹೊಗಳ್ತಾ ಇದ್ರು. ನೀನು ಕೆಲಸ ಮಾಡೋ ಕಡೆ ತುಂಬ ಒಳ್ಳೆ ಹೆಸರು ಮಾಡಿದೀಯಂತೆ. ನೀನು ಅಲ್ಲಿ ಇಲ್ಲ ಅಂದರೆ ಅಲ್ಲಿ ಕೆಲಸನೇ ಆಗಲ್ವಂತೆ. ನೀನು ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ನಿಜವಾಗ್ಲೂ ಹೆಮ್ಮೆ ಆಗತ್ತೆ. ಸಂಧ್ಯಾ ಏನಾದರೂ ಸಂಧ್ಯಾ, ಮನೆಗೋಸ್ಕರ ನೀನು ಕೆಲಸ ಮಾಡಬೇಕಲ್ವಾ? ನೀನು ದುಡಿಬೇಕಲ್ವಾ? ಅದಕ್ಕಾದ್ರೂ ಮಾತಾಡು. ಮನೆ ಜವಾಬ್ದಾರಿಗಳನ್ನ ವಹಿಸ್ಕೋತೀನಿ ಅಂತ ಹೇಳಿದ್ದೆ. ಈಗೇನಾಯ್ತು? ನೀನು ಈ ಥರ ಇದ್ರೆ ನನಗೆ ನೋಡೋಕ್ಕಾಗಲ್ಲ ಸಂಧ್ಯಾ. ಮಾತಾಡು. ಸಂಧ್ಯಾ, ಹೇಗಿದೆಯಮ್ಮ? ಸಂಧ್ಯಾ, ಹುಷಾರಾಗಿದ್ಯಾ? ನೀನು ಎಲ್ಲಿ ಬಂದಿದ್ಯಾ ಅಂತ ಗೊತ್ತಾಗ್ತಿದ್ಯಾ? ಸಂಧ್ಯಾ, ಮಾತಾಡು. ಮಾತಾಡು ಸಂಧ್ಯಾ, ನಾವೆಲ್ಲ ನಿನಗೋಸ್ಕರ ಕಾಯ್ತಾ ಇದ್ವಿ. ಸಂಧ್ಯಾ, ಮಾತಾಡಮ್ಮ. ಯಾಕೆ, ಏನಾಯ್ತು? ಸಂಧ್ಯಾ, ಎಲ್ಲರೂ ಮಾತಾಡಿಸ್ತಾ ಇದೀವಲ್ಲ, ಮಾತಾಡು ಸಂಧ್ಯಾ. ಅಮ್ಮ, ಸಂಧ್ಯೆಗೆ ಎಷ್ಟೆಲ್ಲ ಹಿಂಸೆ ಕೊಟ್ಟಿದ್ದಾಳೋ ಏನೋ. ಅವಳು ಮಾತಾಡದೆ ಮೌನವಾಗಿದ್ದಾಳೆ. ಇಷ್ಟೆಲ್ಲ ಆಘಾತ ಆಗಿದೆ ಅಂದರೆ ಇವಳಿಗೆ ಊಟ ತಿಂಡಿ ನೀರು ಏನು ಕೊಡದೆ ಚಿತ್ರ ಹಿಂಸೆ ಕೊಟ್ಟಿರ್ತಾಳೆ ಅವಳು. ಪಾಪ ಸಂಧ್ಯಾ, ಸಂಧ್ಯಂಗೆ ಊಟ ನೀರು ಕೊಡದೆ ಹಿಂಸೆ ಮಾಡಬೇಕಾದ್ರೆ ಮಾಮಗೆ ನಾನು ನೆನಪೇ ಆಗ್ಲಿಲ್ವಾ?
ನಾನು ಬೇರೆ ಅಲ್ಲ, ಸಂಧ್ಯಾ ಬೇರೆ ಅಲ್ಲ. ಅವಳು ನಂತರನೇ ಹೆಣ್ಮಗಳು ಅಂತ ಯೋಚನೆನೇ ಬರ್ಲಿಲ್ವಾ? ಮಾಮ್ ಇಷ್ಟೊಂದು ಕ್ರೂರಿ ಆಗಕ್ಕೆ ಹೇಗ್ ಸಾಧ್ಯ? ಹೇಗ್ ಸಾಧ್ಯ ಅಂದ್ರೆ ಏನ್ ಅರ್ಥ ನಿಧಿ? ಕಾಡ್ ಪ್ರಾಣಿಗಳಿಗಾದ್ರೂ ಸ್ವಲ್ಪ ಅನುಕಂಪ ಇರುತ್ತೆ, ಆದ್ರೆ ಇವಳು ಅದಕ್ಕಿಂತ ಕಡೆ. ಮನುಷ್ಯತ್ವನೇ ಇಲ್ದವ್ರಿಗೆ ಅನುಕಂಪನೂ ಇರಲ್ಲ, ಅಕ್ಕರೇನೂ ಇರಲ್ಲ. ಇನ್ನು ಒಳ್ಳೆತನ ಅಂತೂ ಕನ್ಸಿನ ಮಾತು. ಒಳ್ಳೆತನ ಇದ್ದಿದ್ರೆ ಮಾಡಿರೋ ತಪ್ಪನ್ನ ಅರ್ಥ ಮಾಡ್ಕೊಂಡು ನಮ್ಮಲ್ಲಿ ಒಬ್ಬರಾಗಿರ್ತಿದ್ರು. ಮಾಡಿರೋ ತಪ್ಪಕ್ಕೆ ಶಿಕ್ಷೆ ಅನುಭವಿಸಿ ನಮ್ಮೆಲ್ಲರ ಜೊತೆ ನೆಮ್ಮದಿಯಾಗಿರ್ಬೋದಾಗಿತ್ತು. ಪಾಪಿ ಕಣಮ್ಮ ಅವಳು. ಅವಳಿಂದ ಇದನ್ನೆಲ್ಲ ನಿರೀಕ್ಷೆ ಮಾಡೋದು ಸಾಧ್ಯನೇ ಇಲ್ಲ. ಸಾಕು, ಇನ್ಯಾರು ಅವಳ ಹೆಸರಾಗಲಿ ಅವಳ ಬಗ್ಗೆ ಆಗಲಿ ಮಾತಾಡೋದು ಬೇಡ. ನಾವು ಆ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರೆ ಸಂಧ್ಯನ್ಗೆ ಇನ್ನಷ್ಟು ಆಘಾತ ಆಗುತ್ತೆ. ನಾವಾದಷ್ಟು ಅವಳನ್ನು ಖುಷಿಯಿಂದ ನೋಡ್ಕೊಳ್ಬೇಕು, ಅವಳನ್ನು ಈ ಪರಿಸ್ಥಿತಿಯಿಂದ ಆಚೆ ತರಬೇಕು. ಸಂಧ್ಯಾ, ನೀನು ಅಣ್ಣಂದಿರನ್ನ ಕ್ಷಮಿಸ್ಬಿಡು. ಹೌದು ಸಂಧ್ಯಾ, ನಿನ್ನ ಮುಂದೆ ನಿಂತ್ಕೊಂಡು ನಮಗೆ ಮಾತಾಡೋದಕ್ಕೆ ನಾಚಿಕೆ ಆಗ್ತಿದೆ. ನಮ್ಮ ಕೈಯಲ್ಲಿ ನಿನ್ನನ್ನು ಕಾಪಾಡ್ಕೊಳಕ್ಕಾಗಲಿಲ್ಲ. ಆದರೆ ಇನ್ನು ಮುಂದೆ ಹಾಗಾಗಲ್ಲ. ನಿನ್ನ ಅಣ್ಣಂದಿರು ಯಾವತ್ತೂ ನಿನ್ನ ಬೆನ್ನ ಹಿಂದೆನೇ ಇರ್ತಾರೆ. ಧೈರ್ಯವಾಗಿರೋ. ಅಭಿ, ಅಭಿ, ಇದೇ ಮೊದಲನೇ ಸಲ ಸಂಧ್ಯಾ ಈ ರೀತಿ ಯಾರ್ದಾದ್ರೂ ಮಾತನ್ನ ಅರ್ಥ ಮಾಡ್ಕೊಂಡು ನಡ್ಕೋತಾ ಇರೋದು. ಹೌದು, ಸಂಧ್ಯನ್ಗೆ ನಿಮ್ಮ ಮಾತು ಅರ್ಥ ಆಗ್ತಿದೆ, ಅವಳ ಮನಸ್ಸಿಗೆ ತಾಗ್ತಿದೆ. ಅವಳು ಬಂದಾಗಿಂದ ಇದೇ ಮೊದಲು ರಿಯಾಕ್ಟ್ ಮಾಡ್ತಿರೋದು.